ಮುಖ್ಯಮಂತ್ರಿ ಕುರ್ಚಿ ಸುತ್ತ ನಡೀತಾ ಇರುವ ಈ ಪವರ್ ಫೈಟ್ ನ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋ ಹೇಳಿಕೆಯನ್ನ ನೀಡ್ತಾ ಇರೋದು ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಬಣದ ಸದಸ್ಯರ ತಾಳ್ಮೆಯನ್ನು ಪರೀಕ್ಷೆಗಿಟ್ಟಿದೆ. ಇವತ್ತು ಕೂಡ ಬೆಳಗಾವಿಯಲ್ಲಿ ಎಂಎಲ್ಸಿ ಯತೀಂದ್ರ ಅವರು ಪುನರುಚ್ಚರಿಸಿದ್ದಾರೆ. ಹೈಕಮಾಂಡ್ ಈಗಾಗಲೇ ಸ್ಪಷ್ಟನೆ ನೀಡಿದೆ, ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಇರ್ತಾರೆ, ಹಿಂದೆಯೂ ನಾನು ಇದನ್ನೇ ಹೇಳಿದ್ದೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. No tassel for CM polls right now. I have already told you. Now everything is clear. High command is clear. As of now, there will be no change in the leadership. No tassel for CM polls right now. I have already told you. Now everything is clear. High command is clear. As of now, there is no tassel for CM polls right now. I have already told you. Now everything is clear. The High command has clearly said. High command has clearly said. As of now, there will be no change in the leadership. No confusion, no change. There is no tassel for CM polls right now. I have already told you. Now everything is clear. The High command has clearly said. High command has clearly said. As of now, there will be no change in the leadership. ಇವಾಗ ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮೂರ್ ಬಾರಿ ಅದರಲ್ಲೂ ಬೆಳಗಾವಿ ಅಧಿವೇಶನ ಪ್ರಾರಂಭ ಆದ್ಮೇಲೆ 3ನೇ ಬಾರಿಗೆ ಯತೀಂದ್ರ ಅವರು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋ ಮಾತನ್ನ ಹೇಳ್ತಿರೋದು. ಸಿದ್ದರಾಮಯ್ಯನವರ ಸಂಪರ್ಕಕ್ಕೂ ಸಿಗದ, ಡಿಕೆ ಶಿವಕುಮಾರ್ ಅವರ ಸಂಪರ್ಕಕ್ಕೂ ಸಿಗದ ಹೈಕಮಾಂಡ್ ಯತೀಂದ್ರ ಅವರಿಗೆ ಮಾತ್ರ ಸಂಪರ್ಕಕ್ಕೆ ಸಿಗ್ತಿದ್ಯಾ? ಅದ್ಯಾವ ಹೈಕಮಾಂಡ್ ನಾಯಕರು ಯತೀಂದ್ರ ಅವರಿಗೆ ಇಂಥ ಸ್ಪಷ್ಟ ಸಂದೇಶ ರವಾನೆ ಮಾಡಿರಬಹುದು ಅಂತ? ಖಂಡಿತ ಸ್ಮಿತಾ, ಈ ಪ್ರಶ್ನೆ ಸದ್ಯ ಕಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಕೂಡ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮುಖವಾಣಿಯಾಗಿ ಯತೀಂದ್ರ ಅವರು ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾನೆ, ಹೈಕಮಾಂಡ್ ಎಲ್ಲವನ್ನು ನಿರ್ಧಾರ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿ ಯಾವುದೇ ಗದ್ದಲ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡ್ತಾರೆ. ಆದ್ರೆ ಅವರ ಪುತ್ರರಂತೆ ಯತೀಂದ್ರ ಅವರು ತದ್ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಯಾವುದೇ ನಾಯಕತ್ವದ ಬದಲಾವಣೆ ಇಲ್ಲ, ಆ ತರದ ಚರ್ಚೆಗಳ ಹೈಕಮಾಂಡ್ ಮಟ್ಟದಲ್ಲಿಲ್ಲ, ಹೈಕಮಾಂಡ್ ಎಲ್ಲವನ್ನು ಬಗೆಹರಿಸಿದೆ ಅನ್ನುವಂತ ಮಾತುಗಳನ್ನು ಹೇಳುವ ಮೂಲಕ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಣದವರನ್ನ ರೊಚ್ಚಿಗೆಬ್ಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಬಣದವರಷ್ಟು ಸಾಕಷ್ಟು ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯತೀಂದ್ರ ಅವರು ಯಾಕೆ ಹೈಕಮಾಂಡ್ ನಾಯಕರ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಅದನ್ನು ಸ್ಪಷ್ಟವಾಗಿ ಹೇಳಿ, ಸ್ಪಷ್ಟವಾಗಿ ಬದಲಾವಣೆ ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಇದನ್ನ ಯಾಕೆ ಯತೀಂದ್ರ ಅವ್ರು ಹೇಳಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಮತ್ತು ಯತೀಂದ್ರ ಅವ್ರಿಗೆ ಮೇಲೆ ಯಾಕೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಕೇವಲ ಡಿಕೆ ಶಿವಕುಮಾರ್ ಬಣದವರಿಗೆ ಮಾತ್ರ ಯಾಕೆ ನೋಟಿಸ್ ಕೊಡುವಂತ ಕೆಲಸಗಳಾಗ್ತಾ ಇದೆ ಅನ್ನುವಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಯತೀಂದ್ರ ಅವರ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಕಿಚ್ಚೆಬ್ಬಿಸುವಂತ ಸಾಧ್ಯತೆ ಇದೆ. ಮತ್ತು ಅದರಲ್ಲೂ ಈ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಶಾಸಕರೆಲ್ಲ ಒಟ್ಟಾಗಿ ಕೂತು ಒಂದಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಣದವರು ಒಂದಷ್ಟು ಕಡೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ಒಂದಷ್ಟು ಶಾಸಕರು ಕೂತು ಚರ್ಚೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತಷ್ಟು ಕಿಚ್ಚು ಹಚ್ಚಿಸುವಂತ ಕೆಲಸವನ್ನು ಯತೀಂದ್ರ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಲ್ಲಿ ಸಂದೇಶ ಹೋಗುವಂತೆ ಕಾಣಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸಂದೇಶ ಕೊಟ್ಟಿತ್ತು, ಯಾರು ಕೂಡ ಮಾತನಾಡಬಾರದು ಅನ್ನುವಂಥದ್ದು. ಆದ್ರೆ ಮತ್ತೆ ಯತೀಂದ್ರ ಅವರು ಈ ತರದ ಹೇಳಿಕೆಗಳನ್ನು ಕೊಡುವ ಮೂಲಕ ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗುವಂತ ಸಾಧ್ಯತೆಗಳಿದಾವೆ. ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂಚನೆ ಮತ್ತೆ ಇವತ್ತು ಕೊಡುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದ್ದಾವೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಕುರ್ಚಿ ಸುತ್ತ ನಡೀತಾ ಇರುವ ಈ ಪವರ್ ಫೈಟ್ ನ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋ ಹೇಳಿಕೆಯನ್ನ ನೀಡ್ತಾ ಇರೋದು ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಬಣದ ಸದಸ್ಯರ ತಾಳ್ಮೆಯನ್ನು ಪರೀಕ್ಷೆಗಿಟ್ಟಿದೆ. ಇವತ್ತು ಕೂಡ ಬೆಳಗಾವಿಯಲ್ಲಿ ಎಂಎಲ್ಸಿ ಯತೀಂದ್ರ ಅವರು ಪುನರುಚ್ಚರಿಸಿದ್ದಾರೆ. ಹೈಕಮಾಂಡ್ ಈಗಾಗಲೇ ಸ್ಪಷ್ಟನೆ ನೀಡಿದೆ, ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಇರ್ತಾರೆ, ಹಿಂದೆಯೂ ನಾನು ಇದನ್ನೇ ಹೇಳಿದ್ದೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. No tassel for CM polls right now. I have already told you. Now everything is clear. High command has clearly said. High command has clearly said. As of now, there will be no change in the leadership. No
tussle for CM post right now. I have already told you. Now everything is clear. High command is clear. As of now, there is no tussle for CM post right now. I have already told you. Now everything is clear. The High command has clearly said. High command has clearly said. As of now, there will be no change in the leadership. Okay, so there is absolutely no change. No confusion, no change. There is no tussle for CM post right now. I have already told you. Now everything is clear. The High command has clearly said. High command has clearly said. As of now, there will be no change in the leadership. Okay, so there is absolutely no change. ಈ ಬಗ್ಗೆ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮೂರ್ ಬಾರಿ ಅದರಲ್ಲೂ ಬೆಳಗಾವಿ ಅಧಿವೇಶನ ಪ್ರಾರಂಭ ಆದ್ಮೇಲೆ ಮೂರನೇ ಬಾರಿಗೆ ಯತೀಂದ್ರ ಅವರು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋ ಮಾತನ್ನು ಹೇಳ್ತಿರೋದು. ಸಿದ್ದರಾಮಯ್ಯನವರ ಸಂಪರ್ಕಕ್ಕೂ ಸಿಗದ, ಡಿಕೆ ಶಿವಕುಮಾರ್ ಅವರ ಸಂಪರ್ಕಕ್ಕೂ ಸಿಗದ ಹೈಕಮಾಂಡ್ ಯತೀಂದ್ರ ಅವರಿಗೆ ಮಾತ್ರ ಸಂಪರ್ಕಕ್ಕೆ ಸಿಗ್ತಿದ್ಯಾ? ಅದ್ಯಾವ ಹೈಕಮಾಂಡ್ ನಾಯಕರು ಯತೀಂದ್ರ ಅವರಿಗೆ ಇಂಥ ಸ್ಪಷ್ಟ ಸಂದೇಶ ರವಾನೆ ಮಾಡಿರಬಹುದು ಅಂತ? ಖಂಡಿತ ಸ್ಮಿತಾ, ಈ ಪ್ರಶ್ನೆ ಸದ್ಯ ಕಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಕೂಡ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮುಖವಾಣಿಯಾಗಿ ಯತೀಂದ್ರ ಅವರು ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾನೆ, ಹೈಕಮಾಂಡ್ ಎಲ್ಲವನ್ನು ನಿರ್ಧಾರ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿ ಯಾವುದೇ ಗದ್ದಲ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡ್ತಾರೆ. ಆದ್ರೆ ಅವರ ಪುತ್ರರಂತ ಯತೀಂದ್ರ ಅವರು ತದ್ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಯಾವುದೇ ನಾಯಕತ್ವದ ಬದಲಾವಣೆ ಇಲ್ಲ, ಆ ತರದ ಚರ್ಚೆಗಳ ಹೈಕಮಾಂಡ್ ಮಟ್ಟದಲ್ಲಿಲ್ಲ, ಹೈಕಮಾಂಡ್ ಎಲ್ಲವೂ ಬಗೆಹರಿಸಿದೆ ಅನ್ನುವಂತ ಮಾತುಗಳನ್ನು ಹೇಳುವ ಮೂಲಕ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಣದವರನ್ನ ರೊಚ್ಚಿಗೆಬ್ಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಬಣದವರಷ್ಟು ಸಾಕಷ್ಟು ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯತೀಂದ್ರ ಅವರು ಯಾಕೆ ಹೈಕಮಾಂಡ್ ನಾಯಕರ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಅದನ್ನು ಸ್ಪಷ್ಟವಾಗಿ ಹೇಳಿ, ಸ್ಪಷ್ಟವಾಗಿ ಬದಲಾವಣೆ ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಇದನ್ನ ಯಾಕೆ ಯತೀಂದ್ರ ಅವ್ರು ಹೇಳಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಮತ್ತು ಯತೀಂದ್ರ ಅವ್ರಿಗೆ ಮೇಲೆ ಯಾಕೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಕೇವಲ ಡಿಕೆ ಶಿವಕುಮಾರ್ ಬಣದವರಿಗೆ ಮಾತ್ರ ಯಾಕೆ ನೋಟಿಸ್ ಕೊಡುವಂತ ಕೆಲಸಗಳಾಗ್ತಾ ಇದೆ ಅನ್ನುವಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಯತೀಂದ್ರ ಅವರ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಕಿಚ್ಚೆಬ್ಬಿಸುವಂತ ಸಾಧ್ಯತೆ ಇದೆ. ಮತ್ತು ಅದರಲ್ಲೂ ಈ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಶಾಸಕರೆಲ್ಲ ಒಟ್ಟಾಗಿ ಕೂತು ಒಂದಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಣದವರು ಒಂದಷ್ಟು ಕಡೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ಒಂದಷ್ಟು ಶಾಸಕರು ಕೂತು ಚರ್ಚೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತಷ್ಟು ಕಿಚ್ಚು ಹಚ್ಚಿಸುವಂತ ಕೆಲಸವನ್ನು ಯತೀಂದ್ರ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ರೀತಿಯ ಸಂದೇಶ ಹೋಗುವಂತೆ ಕಾಣಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸಂದೇಶ ಕೊಟ್ಟಿತ್ತು, ಯಾರು ಕೂಡ ಮಾತನಾಡಬಾರದು ಅನ್ನುವಂಥದ್ದು. ಆದ್ರೆ ಮತ್ತೆ ಯತೀಂದ್ರ ಅವರು ಈ ತರದ ಹೇಳಿಕೆಗಳನ್ನು ಕೊಡುವ ಮೂಲಕ ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗುವಂತ ಸಾಧ್ಯತೆಗಳಿದಾವೆ. ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂಚನೆ ಮತ್ತೆ ಇವತ್ತು ಕೊಡುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದ್ದಾವೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಕುರ್ಚಿ ಸುತ್ತ ನಡೀತಾ ಇರುವ ಈ ಪವರ್ ಫೈಟ್ ನ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋ ಹೇಳಿಕೆಯನ್ನ ನೀಡ್ತಾ ಇರೋದು ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಬಣದ ಸದಸ್ಯರ ತಾಳ್ಮೆಯನ್ನು ಪರೀಕ್ಷೆಗಿಟ್ಟಿದೆ. ಇವತ್ತು ಕೂಡ ಬೆಳಗಾವಿಯಲ್ಲಿ ಎಂಎಲ್ಸಿ ಯತೀಂದ್ರ ಅವರು ಪುನರುಚ್ಚರಿಸಿದ್ದಾರೆ. ಹೈಕಮಾಂಡ್ ಈಗಾಗಲೇ ಸ್ಪಷ್ಟನೆ ನೀಡಿದೆ, ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಇರ್ತಾರೆ, ಹಿಂದೆಯೂ ನಾನು ಇದನ್ನೇ ಹೇಳಿದ್ದೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. No tussle for CM post right now. I have already told you. Now everything is clear. High command has clearly said. High command has clearly said. As of now, there will be no change in the leadership. No tussle for CM post right now. I have already told you. Now everything is clear. High command has clearly said. High command has clearly said. As of now, there is no tussle for CM post right now. I have already told you. Now everything is clear. The High command has clearly said. High command has clearly said. As of now, there will be no change in the leadership. Okay, so there is absolutely no change. No confusion, no change. There is no tussle for CM post right now. I have already told you. Now everything is clear. The High command has clearly said. High command has clearly said. As of now, there will be no change in the leadership. Okay, so there is absolutely no change. ಈ ಬಗ್ಗೆ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮೂರ್ ಬಾರಿ ಅದರಲ್ಲೂ ಬೆಳಗಾವಿ ಅಧಿವೇಶನ ಪ್ರಾರಂಭ ಆದ್ಮೇಲೆ ಮೂರನೇ ಬಾರಿಗೆ ಯತೀಂದ್ರ ಅವರು 5 ವರ್ಷ
ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋ ಮಾತನ್ನ ಹೇಳ್ತಿರೋದು. ಸಿದ್ದರಾಮಯ್ಯನವರ ಸಂಪರ್ಕಕ್ಕೂ ಸಿಗದ, ಡಿಕೆ ಶಿವಕುಮಾರ್ ಅವರ ಸಂಪರ್ಕಕ್ಕೂ ಸಿಗದ ಹೈಕಮಾಂಡ್ ಯತೀಂದ್ರ ಅವರಿಗೆ ಮಾತ್ರ ಸಂಪರ್ಕಕ್ಕೆ ಸಿಗ್ತಿದ್ಯಾ? ಅದ್ಯಾವ ಹೈಕಮಾಂಡ್ ನಾಯಕರು ಯತೀಂದ್ರ ಅವರಿಗೆ ಇಂಥ ಸ್ಪಷ್ಟ ಸಂದೇಶ ರವಾನೆ ಮಾಡಿರಬಹುದು ಅಂತ? ಖಂಡಿತ ಸ್ಮಿತಾ, ಈ ಪ್ರಶ್ನೆ ಸದ್ಯ ಕಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಕೂಡ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮುಖವಾಣಿಯಾಗಿ ಯತೀಂದ್ರ ಅವರು ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾನೆ, ಹೈಕಮಾಂಡ್ ಎಲ್ಲವನ್ನು ನಿರ್ಧಾರ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿ ಯಾವುದೇ ಗದ್ದಲ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡ್ತಾರೆ. ಆದ್ರೆ ಅವರ ಪುತ್ರರಂತೆ ಯತೀಂದ್ರ ಅವರು ತದ್ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಯಾವುದೇ ನಾಯಕತ್ವದ ಬದಲಾವಣೆ ಇಲ್ಲ, ಆ ತರದ ಚರ್ಚೆಗಳ ಹೈಕಮಾಂಡ್ ಮಟ್ಟದಲ್ಲಿಲ್ಲ, ಹೈಕಮಾಂಡ್ ಎಲ್ಲವನ್ನು ಬಗೆಹರಿಸಿದೆ ಅನ್ನುವಂತ ಮಾತುಗಳನ್ನು ಹೇಳುವ ಮೂಲಕ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಣದವರನ್ನ ರೊಚ್ಚಿಗೆಬ್ಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಬಣದವರಷ್ಟು ಸಾಕಷ್ಟು ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯತೀಂದ್ರ ಅವರು ಯಾಕೆ ಹೈಕಮಾಂಡ್ ನಾಯಕರ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಅದನ್ನು ಸ್ಪಷ್ಟವಾಗಿ ಹೇಳಿ, ಸ್ಪಷ್ಟವಾಗಿ ಬದಲಾವಣೆ ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಇದನ್ನ ಯಾಕೆ ಯತೀಂದ್ರ ಅವ್ರು ಹೇಳಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಮತ್ತು ಯತೀಂದ್ರ ಅವ್ರಿಗೆ ಮೇಲೆ ಯಾಕೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಕೇವಲ ಡಿಕೆ ಶಿವಕುಮಾರ್ ಬಣದವರಿಗೆ ಮಾತ್ರ ಯಾಕೆ ನೋಟಿಸ್ ಕೊಡುವಂತ ಕೆಲಸಗಳಾಗ್ತಾ ಇದೆ ಅನ್ನುವಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಯತೀಂದ್ರ ಅವರ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಕಿಚ್ಚೆಬ್ಬಿಸುವಂತ ಸಾಧ್ಯತೆ ಇದೆ. ಮತ್ತು ಅದರಲ್ಲೂ ಈ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಶಾಸಕರೆಲ್ಲ ಒಟ್ಟಾಗಿ ಕೂತು ಒಂದಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಣದವರು ಒಂದಷ್ಟು ಕಡೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ಒಂದಷ್ಟು ಶಾಸಕರು ಕೂತು ಚರ್ಚೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತಷ್ಟು ಕಿಚ್ಚು ಹಚ್ಚಿಸುವಂತ ಕೆಲಸವನ್ನು ಯತೀಂದ್ರ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಲ್ಲಿ ಸಂದೇಶ ಹೋಗುವಂತೆ ಕಾಣಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸಂದೇಶ ಕೊಟ್ಟಿತ್ತು, ಯಾರು ಕೂಡ ಮಾತನಾಡಬಾರದು ಅನ್ನುವಂಥದ್ದು. ಆದ್ರೆ ಮತ್ತೆ ಯತೀಂದ್ರ ಅವರು ಈ ತರದ ಹೇಳಿಕೆಗಳನ್ನು ಕೊಡುವ ಮೂಲಕ ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗುವಂತ ಸಾಧ್ಯತೆಗಳಿದಾವೆ. ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂಚನೆ ಮತ್ತೆ ಇವತ್ತು ಕೊಡುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದ್ದಾವೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.